ನಮ್ ಫಾರ್ಮ್ ಹೌಸ್ ಅಲ್ಲಿ ನಾವ್ ಮಾಡಿದ್ ಬಿರಿಯಾನಿನೇ ಟೇಸ್ಟ್ ಮಾಡ್ಕೊಂಡು ಬಿರಿಯಾನಿ ಚೆನ್ನಾಗ್ ಬಂದಿದೆ ಅಂತ ನಾವೇ ಮಾತಾಡ್ಕೊಂಡು ಹೊರಗಡೆ ಹೋಗೋಣ ಅಂತ ನಿಂತ್ಕೊಂಡ್ವಿ. ಮಳೆ ಬರ್ತಿತ್ತು, ಸಕ್ಕತ್ತಾಗಿತ್ತು ವೆದರ್. ಈ ವೆದರ್ ನಲ್ಲಿ ಯಾರ್ಯಾರು ಬರೋದ್ನ ಮಿಸ್ ಮಾಡ್ಕೊಂಡ್ರು ಅವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಉರಿಸ್ಬಿಟ್ಟು ಅದಾದ್ಮೇಲೆ ಊಟ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ರಾತ್ರಿ ಅಡಿಗೆ ಹೆಸರಲ್ಲಿ ನಾವ್ ಮಾಡಿದ್ದನ್ನೆಲ್ಲ ಕ್ಲೀನ್ ಮಾಡಿ ಅದಾದ್ಮೇಲೆ ಬೆಂಗಳೂರು ಕಡೆ ಹೊರಡೋ ಪ್ಲಾನ್ ಆಯ್ತು. ಕೇಳಿಸ್ಕೊಂಡ್ರಲ್ಲ ನವಿಲ್ ಕೂಗೋ ಸೌಂಡ್ ನ, ಎಷ್ಟು ನೆಮ್ಮದಿ ಹೇಳಿ ಇಂತ ಜಾಗದಲ್ಲಿ ಇರೋದಕ್ಕೆ. ಆನ್ ದಿ ವೇ ಒಂದ್ ಸ್ಟಾಪ್ ಹಾಕಿ ನಾವ್ ಟೀ ಕುಡ್ದು ಅಲ್ಲಿಂದ ನಮ್ ಪಯಣನ ಮುಂದುವರ್ಸ್ಕೊಂಡು ಹೋದ್ವಿ. ಏನಿರುತ್ತೋ ಬಿಡುತ್ತೋ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಹಾಡ್ಗಳಂತೂ ನನಗೆ ಇರ್ಲೇಬೇಕು, ಅದ್ರ ಮಜಾನೇ ಬೇರೆ. ಉಸಿರಾಡಿತು ಆಸೆಯ ಭ್ರೂಣ, ಪಡೆಯಿತು ಪ್ರಾಣ, ಬೆಳೆಯಿತು ಕಲಿಯಿತು ಮುತ್ತಿನ ಮಾತೊಂದ. ರಾತ್ರಿ ನಾವ್ ಮಾಡಿದ ಬಿರಿಯಾನಿನೇ ಒಂದಿಷ್ಟು ಉಳಿದಿತ್ತು, ಅದನ್ನೇ ತಗೊಂಡ್ ಬಂದ್ವಿ. ಹೈವೇ ಪಕ್ಕದಲ್ಲೇ ಒಂದ್ ಸ್ಟಾಪ್ ಹಾಕಿ ಒಂದ್ ಚಿಕ್ಕದಾಗ ಪಿಕ್ನಿಕ್ ಮಾಡ್ಬಿಟ್ವಿ. ಹೊರಗಡೆ ಎಲ್ಲೇ ಹೋಗ್ಲಿ, ಏನೇ ಮಾಡ್ಲಿ, ಏನೇ ತಿನ್ಲಿ, ಮನೆಗ್ ಬಂದಾಗ ಮನೆ ಊಟ ತಿಂತೀವಲ್ಲ ಆ ಸಮಾಧಾನನೇ ಬೇರೆ. ಅಡಿಗೆ ರೆಡಿ ಇತ್ತು, ಬಂದಿದ ತಕ್ಷಣ ಪಟ್ ಅಂತ ಊಟ ಮಾಡ್ಬಿಟ್ಟು ಮುಕ್ತಾಯ ಮಾಡಿದ್ವಿ.